ನಟ ನಿರ್ಮಾಪಕ ನಿರ್ದೇಶಕ ದ್ವಾರಕೀಶ್ ನಮ್ಮನ್ನು ಆಗಲಿದ್ದಾರೆ. ನಾಳೆ ಅಂತ್ಯ ಸಂಸ್ಕಾರ ಅಂತ ಈಗ ಇದಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ನಾಳೆ ಸಾರ್ವಜನಿಕ ದರ್ಶನಕ್ಕೆ ಇಡ್ತಾರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಕ್ಕಂಥ ಅಪ್ಡೇಟ್ ಸದ್ಯಕ್ಕೆ ಸಿಕ್ಕಿದೆ. ಸಾಯಂಕಾಲದ ವೇಳೆಗೆ ಅಂತ್ಯ ಸಂಸ್ಕಾರ ಅಂತಕ್ಕಂಥದ್ದು ಕೂಡ ಇದೆ. ಮತ್ತೆ ತುಂಬ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಆಗಿರೋದ್ರಿಂದ ಸಹಜವಾಗಿ ಸಮಯವನ್ನು ಕೊಡಬೇಕಾಗುತ್ತೆ ಜನರಿಗೆ. ಅಂತಿಮ ದರ್ಶನವನ್ನು ಮಾಡೋದಕ್ಕೆ ಬೇರೆ ಬೇರೆ ಕಡೆಯಿಂದೆಲ್ಲ ಜನ ಆಗಮಿಸ್ತಾರೆ. ಹಾಗಾಗಿ ನಾಳೆ ಬೆಳಗ್ಗೆಯಿಂದಲೇ ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಅವರ ಕುಟುಂಬಸ್ಥರು, ಅವರ ಸ್ನೇಹಿತರು ಅವರೆಲ್ಲರೂ ಕೂಡ ಬರಬೇಕಾಗಿದೆ. ಅದೆಲ್ಲದಕ್ಕೂ ಸಮಯ ಬೇಕು. ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನನ್ನ ಕೊಲೀಗ ರಾಘು. ಈಗ ಯಾರ್ಯಾರು ದ್ವಾರಕೀಶ್ ಅವರ ಮನೆಗೆ ನಿವಾಸಕ್ಕೆ ಬಂದಿದ್ದಾರೆ, ಮುಂದಿನ ಕಾರ್ಯಗಳ ಬಗ್ಗೆ ಏನು ಯೋಜನೆ? ಅರವಿಂದ್, ಸದ್ಯ ನಾನೀಗ ಅವರ ನಿವಾಸದ ಮುಂಭಾಗದಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಿ, ಇದಿರುವಂಥದ್ದು ಆನೇಕಲ್ ಹೊರವಲಯದ ಗೂಲಿಮಂಗಳ ಅನ್ನುವಂತಹ ಗ್ರಾಮದಲ್ಲಿ ಇರುವಂತಹ ನಿವಾಸ. ಕಳೆದ ಅನೇಕ ವರ್ಷಗಳಿಂದ ಇದೇ ಮನೆಯಲ್ಲಿ ವಾಸವಾಗಿದ್ರು. ಎರಡನೇ ಮಗ ಯೋಗೀಶ್ ಅವರ ಜೊತೆ ವಾಸವಾಗಿದ್ರು. ಸದ್ಯ ಈಗ ಉಳಿದಂತಹ 4 ಜನ ಮಕ್ಕಳು, ಅಂದ್ರೆ ಒಟ್ಟು 5 ಜನ ಮಕ್ಕಳು, ಅದರಲ್ಲಿ ಎಲ್ಲರೂ 4 ಜನ ಕೂಡ ಬೇರೆ ಬೇರೆ ಕಡೆ ಇದ್ದಾರೆ. 3 ಜನ ವಿದೇಶದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಅವರೆಲ್ಲರೂ ಕೂಡ ಬರಲಿಕ್ಕೆ ಮನೆಗೆ ಬರುವಂತ ಮೆಸೇಜ್ ಅನ್ನ ನೀಡಿರುವಂತದ್ದು. ಜೊತೆಗೆ ಕೆಲವೊಂದಷ್ಟು ನಿರ್ಮಾಪಕರು ಜೊತೆಗೆ ನಿರ್ದೇಶಕರು ಕೂಡ ಈಗ ಮನೆಗೆ ಬರ್ತಾ ಇದ್ದಾರೆ. ಎಲ್ಲಿ ನಾವು ಕಾರ್ಯವನ್ನ ಮಾಡಬೇಕು, ಅಂತಿಮ ವಿಧಿವಿಧಾನಗಳು ಹೇಗೆ, ಜೊತೆಗೆ ಎಲ್ಲಿ ಅಂತ್ಯ ಸಂಸ್ಕಾರ ಅಥವಾ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಎಲ್ಲಿ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಅನ್ನ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಜೊತೆಗೆ ಆ ಪೂಜಾ ಕೈಂಕರ್ಯಗಳೇನಿದೆ ಅದು ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನ ಸಹ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಿರ್ಮಾಪಕರು ಕೂಡ ಇಲ್ಲಿಗೆ ಬಂದಿದ್ದಾರೆ. ನಿರ್ಮಾಪಕರ ಸಂಘದಲ್ಲೂ ಕೂಡ ದ್ವಾರಕೀಶ್ ಅವರು ಗುರುತಿಸಿಕೊಂಡಿದ್ರು. ಜೊತೆಗೆ ಹಿರಿಯ ನಿರ್ಮಾಪಕರು ಕೂಡ ಹೌದು. ಈಗಾಗಲೇ ನಿರ್ಮಾಪಕರು ಅವರ ಬಂದು ಅಂತಿಮ ದರ್ಶನವನ್ನ ಮಾಡುವಂತದ್ದಾಗ್ತಾ ಇದೆ. ನಿರ್ಮಾಪಕ ಮಂಜು ಅವ್ರನ್ನ ಮುಟ್ಕಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಅವರು ದ್ವಾರಕೀಶ್ ಅವರ ನಿವಾಸದಲ್ಲೇ ಇದ್ರು. ನಾನು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಸರ್, ಎಷ್ಟೊತ್ತಲ್ಲಿ ಹೀಗಾಗಿದ್ದು ಹೇಗೆ? ಬೆಳಿಗ್ಗೆ 10 ಅವರಿಗೆ ಹೃದಯಾಪಘಾತ ಆಗಿದೆ. ಆದ ತಕ್ಷಣ ಯೋಗಿ ನನಗೆ ಇಮ್ಮಿಡಿಯೇಟ್ಲಿ ಫೋನ್ ಮಾಡ್ದೆ. ನನ್ನ ಕೈ ಕಾಲು ಓಡ್ತಲ್ಲ ಅಂತ ನಾನು ಹೇಳಿದೆ, ಟೆನ್ಷನ್ ತೊಗೋಬೇಡ, ಅವ್ರಿಗೆ 83-84 ವಯಸ್ಸಾಗಿದೆ, ಟೆನ್ಷನ್ ತೊಗೋಬೇಡ, ಡಾಕ್ಟ್ರ್ ಕರ್ಸ್ಕೊಂಡು ಡಾಕ್ಟ್ರು ಬಂದು ಎಲ್ಲ ಚೆಕ್ ಮಾಡಿದ್ದಾರೆ, ECG ಮಾಡಿದ್ದಾರೆ. ಎಲ್ಲ ಮಾಡಿದ್ಮೇಲೆ ಅವ್ರು ರಿಪೋರ್ಟ್ ಕೊಟ್ಟರು, ನೋ ಮೋರ್ ಅಂತ. ಇಮ್ಮಿಡಿಯೇಟ್ಲಿ 10:40 ಮ್ಯಾಕ್ಸಿಮಮ್ಮು 10:40 ಇದಾಗ್ಬಿಟ್ಟಿತ್ತು. ಅದಾದ ತಕ್ಷಣ ಇಮ್ಮಿಡಿಯೇಟ್ಲಿ ನನಗೆ ಫಸ್ಟ್ ಹೇಳ್ದೆ, ಆಮೇಲೆ ಎಲ್ಲರೂ ಕನ್ಫರ್ಮ್ ಮಾಡಿದೆ ಅದು ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅಂದರೆ ನೀವು ಬರೋ ತನಕ ಅವರು ವಿಧಿವಶರಾಗೋಗಿದ್ರು? 10:00 ಆಗೋಗ್ಬಿಟ್ಟು 10:00 ಇಮ್ಮಿಡಿಯೇಟ್ಲಿ 10:00 ಎದ್ದ ತಕ್ಷಣ ಅವ್ರಿಗೆ ಇದಾಗಿದೆ. ಅವಾಗ ಇಮ್ಮಿಡಿಯೇಟ್ಲಿ ಫೋನ್ ನನಗೆ ಮಾಡಿದ್ದು ಫಸ್ಟ್ ಯೋಗೀಶ್. ಟೆನ್ಷನ್ ತೊಗೊಬೇಡ, ಕೂಲ್ ಆಗಿರೋ ಅಂತ ಹೇಳ್ಬಿಟ್ಟು. ಯಾಕೆ ಇವನ ಜೊತೆಲಿ ಇದ್ದಿದ್ದು ಅವರಿಗೆ 5+6 ಜನ ಗಂಡು ಮಕ್ಕಳು, ಒಂದು 10 ನಿಮಿಷ 6 ಜನ ಗಂಡು ಮಕ್ಕಳು. 6 ಜನದಲ್ಲಿ ಒಬ್ಬ ಸುಕ್ಕಿ ಅಮೇರಿಕಾದಲ್ಲಿದ್ದ. ಅಮೇರಿಕಾದ ಅವ್ರ ಮಾವರು 3 ಡೇಸ್ ಮುಂಚೆ ಪಾಸ್ ಆಗಿದ್ದರು. ಅವ್ರು ಬೆಳಗಾಮಲ್ಲಿ ಬಂದಿದ್ದಾರೆ. ಈ ಬೆಳಗಾಮಿಂದ ಬರ್ತಾವನೆ. ಇನ್ನೊಬ್ಬ ದುಬೈಲಿದ್ದಾನೆ, ಅವನು ಬರ್ತಾವನೆ. ಒಬ್ಬ ಮಡ್ರಾಸಲ್ಲಿ ಬರ್ತಾರೆ. ಇನ್ನು ಮುಕ್ತೂರಲ್ಲೆಲ್ಲ ಇದ್ದಾರೆ. ಯೋಗಿ ಜೊತೆನೇ ಅವ್ರು ಇದ್ದಿದ್ದು. ಯೋಗಿ ಬಿಟ್ಟು ಎಲ್ಲೂ ಹೋಗ್ತಿರಲಿಲ್ಲ. ಯೋಗಿ ಜೊತೆನೇ ಅವರು ಇಲ್ಲೇ ಇದ್ದಿದ್ದು. ಈ ರೀತಿ ಒಬ್ಬ ಖ್ಯಾತ ನಿರ್ಮಾಪಕ, ಕನ್ನಡ ಚಿತ್ರಕ್ಕೆ ಅದ್ಭುತವಾದ ಸಿನಿಮಾ ನೀಡಿದಂಥ ಒಬ್ಬ ದ್ವಾರಕೀಶ್ ಅವರು ಇವತ್ತಿಲ್ಲ, ನಮಗೆ ಮರೆಯೋಕ್ಕಾಗಲ್ಲ. ಇಟ್ಸ್ ಎ ಗ್ರೇಟ್ ಪರ್ಸನ್. ನಿಜವಾಗ್ಲೂ ಖುಷಿ ಆಗ್ತದೆ. ಮೊನ್ನೆ ನನಗೆ 15 ದಿನ ಮುಂಚೆ ಬಂದಾಗ ಮಾತಾಡಿದ್ರೆ, ಏನಾದ್ರು ಮಾಡ್ಬೇಕಣೋ ನೀವೆಲ್ಲ ನಿಂತ್ಕೊಂಡು ಯೋಗಿಗೆ ಅಂತ ಹೇಳಿದ್ರು. ಮಾಡೋಣ ಅಂತ ಹೇಳ್ಬಿಟ್ಟಿದೆ. ತುಂಬ ಯಾಕೆಂದರೆ ಅವರು ಮಾಡಿದಂಥ ಸಿನಿಮಾಗಳು ಇವತ್ತು ನಾವು ಊಹೆ ಮಾಡೋಕ್ಕೋಗಲ್ಲ. ಯಾವಾಗ ಭೇಟಿ ಆಗಿದ್ರಿ ಸರ್? ನಾನು 15-20 ದಿನ ಮುಂಚೆ ಭೇಟಿ. ಏನು ಹೇಳಿದ್ರು? ನಮಗೆ ತುಂಬ ಚೆನ್ನಾಗಿ ಮಾತಾಡೋರು. ಸಿನಿಮಾ ಮಾಡಬೇಕು, ಫಿನಿಷ್ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ. ಅದರಿಂದ ಏನು ಮಾಡೋದು, ಸಿನಿಮಾ ಆ ಥರ ತುಂಬ ಕನಸಿತ್ತು ಅವ್ರಿಗೆ. ಇವೆಲ್ಲ ಸಿನಿಮಾ ಅನ್ನೋದು ಅವ್ರ ಉಸಿರು. ಸಿನಿಮಾದ ಅವ್ರು ಬಿಟ್ಟು ಬೇರೆ ಏನೇನಿಲ್ಲ, ಸಿನಿಮಾನೇ ಅವರಾಗಿತ್ತು ಅಂತ ಹೇಳಿ. ಈಗ ಮುಂದಿನ ಕಾರ್ಯಗಳು ಎಲ್ಲಿ ಏನು ಮಾಡಬೇಕು ಅಂತ ಪ್ಲಾನ್ ಏನಾದರೂ ಆಗಿದೆ ಹೇಗೆ? ವಾಣಿಜ್ಯ ಮಂಡಳಿಗೆ ಫೋನ್ ಮಾಡಿದ್ರಂತೆ. ವಾಣಿಜ್ಯ ಮಂಡಳಿಲಿ ರವೀಂದ್ರ ಕಲಾಕ್ಷೇತ್ರ ಅಲ್ಲಿ ದರ್ಶನಕ್ಕೆ ಅಂತಿಮ ದರ್ಶನಕ್ಕೆ ಇಡಬೇಕು ಅಂತ ಸಾರ್ವಜನಿಕರಿಗೆ ಅಂದ್ಕೊಂಡಿದ್ದಾರೆ. ಅದಿನ್ನೂ ಸ್ವಲ್ಪ ವಾಣಿಜ್ಯ ಮಂಡಳಿ ಮಾತಾಡ್ಬಿಟ್ಟು ಅಲ್ಲಿ ಎಷ್ಟೊತ್ತು ಪರ್ಮಿಷನು ಯಾವ ರೀತಿ, ಯಾಕೆಂದರೆ ಕೋಡ್ ಆಫ್ ಕಂಡಕ್ಟ್ ಆದ್ದರಿಂದ ಯಾರಿಗೂ ಯಾವ ರೀತಿ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಮಾತಾಡ್ತಿದ್ದಾರೆ. ಅಲ್ಲಿ ಪರ್ಮಿಷನ್ ಬಂದ ತಕ್ಷಣ ಅಲ್ಲಿಗೆ ಶಿಫ್ಟ್ ಮಾಡಬೇಕಾ, ಅಲ್ಲಿಂದ ನಾಳೆ ಬಂದು ಮೈಸೂರು TR ಹತ್ರ ಬ್ರಾಹ್ಮಣರು ಅದು ಏನೋ ಅವರು ಇದ್ದಿದ್ದೆ ಅಲ್ಲಿ ಅವರು ಸಂಪ್ರದಾಯದ ಪ್ರಕಾರ ಕಾರ್ಯ ಮಾಡ್ತಾರೆ. ಅದರಿಂದ ನಾಳೆ 11 ಗಂಟೆ ಮೇಲೆ, ಅದು ಬೆಳಗ್ಗೆ 8 ಗಂಟೆ 7:15 ಆ್ಯಕ್ಚುಲಿ ಟೌನಲ್ಲಿ ಇಡಲಿಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಇನ್ನೂ ಸರಿಯಾಗಿ ಮಾಹಿತಿ ಇನ್ನೂ ಬಂದಿಲ್ಲ. ಅದೆಲ್ಲ ಕನ್ಫರ್ಮ್ ಆದಮೇಲೆ ಎಲ್ಲ ಕರೆಕ್ಟಾಗಿ ತಿಳಿಸೋಕೆ ಹೇಳೋಕ್ಕೆ. ಅಂದರೆ ಮೈಸೂರಲ್ಲಿ ಅವರ ಅಂತಿಮ ವಿಧಿವಿಧಾನಗಳು ಮೈಸೂರು ರೋಡಲ್ಲಿರುವ TR ಮೇಲಿರುವ ಬ್ರಾಹ್ಮಣರದ್ದು ಇದಿದೆಯಲ್ಲ ಸ್ಮಶಾನದ ಅಲ್ಲಿ ಮಾಡೋಕ್ಕೆ ಇದು ಮಾಡ್ತಾರೆ. ಮೈಸೂರು TR ಮಿಲ್.
ಇದಿಷ್ಟು ಮಂಜು ಅವರ ಮಾತು. ಈಗಾಗಲೇ ಎಲ್ಲ ರೀತಿಯಾದಂತಹ ಅಂತಿಮ ವಿಧಿವಿಧಾನಗಳು ಹೇಗೆ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ತಯಾರಿಗಳನ್ನು ಕುಟುಂಬಸ್ಥರು ಮಾಡ್ಕೊಳ್ತಾ ಇರುವಂಥದ್ದು. ಅರವಿಂದ್, ಬಟ್ ರಾಘು ಈಗ ಕುಟುಂಬಸ್ಥರು ಫಾರಿನಲ್ಲಿ ಇರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ನಾಳೆ ಒಳಗಡೆ ಆಗಮಿಸ್ತಕ್ಕಂಥ ಸಾಧ್ಯತೆ ಇದೆಯಾ ಅಂತ? ಅರವಿಂದ, ಈಗಾಗಲೇ ಕುಟುಂಬಸ್ಥರು ನೀಡಿರುವಂತಹ ಮಾಹಿತಿಯ ಪ್ರಕಾರ ಅವ್ರಿಗೆ ಯಾವಾಗ ಸ್ವಲ್ಪ ಆರೋಗ್ಯ ಸಮಸ್ಯೆ ಏರುಪೇರಾಯಿತು ಆ ಸಂದರ್ಭದಲ್ಲೇ ಆ ಕುಟುಂಬಸ್ಥರು ಅಂದ್ರೆ ಅವ್ರ ಮಕ್ಕಳೇನಿದ್ರು ಅವ್ರಿಗೆ ತಿಳಿಸುವಂತ ಕೆಲಸಗಳಾಗಿದೆ. ಅದಾದ ತಕ್ಷಣ ಅವರು ಅಲ್ಲಿಂದ ಹೊರಟಿದ್ದಾರೆ ಎನ್ನುವಂತ ಸದ್ಯದ ಮಾಹಿತಿ ಸಿಗ್ತಾ ಇದೆ. ಅವರೆಲ್ಲರೂ ಯಾವಾಗ ಬರ್ತಾರೆ ಅನ್ನುವಂಥ ಆಧಾರದ ಮೇಲೆ ನೆಕ್ಸ್ಟ್ ಅವರ ಅಂತಿಮ ದರ್ಶನದ ವ್ಯವಸ್ಥೆ ಜೊತೆಗೆ ಅಂತಿಮ ವಿಧಿವಿಧಾನಗಳನ್ನ ಹೇಗೆ ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಅದಕ್ಕಾಗಿಯೇ ಒಂದಷ್ಟು ಸಮಯಾವಕಾಶವನ್ನು ಈಗ ಕುಟುಂಬಸ್ಥರು ತೆಗೆದುಕೊಳ್ತಾ ಇದ್ದಾರೆ. ಆ ಎಲ್ಲವನ್ನ ಸಹ ನೋಡಿಕೊಂಡು ಅವ್ರು ಎಷ್ಟೊತ್ತು ಬರ್ಬೋದು ಹೇಗೆ ಅನ್ನುವಂಥ ಎಲ್ಲ ಅಂದಾಜನ್ನ ಮಾಡಿ ಆ ನಂತರದಲ್ಲಿ ಪ್ಲಾನ್ ಅನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳು ಕೂಡ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನೇನಾದರೂ ಹೆಚ್ಚು ಒತ್ತು ಇಡಬೇಕಾ, ಇಟ್ಟರೆ ಎಷ್ಟು ಹೊತ್ತು ಇಡಬೇಕು ಹೇಗೆ, ಯಾಕಂದ್ರೆ ಕೋಡ್ ಆಫ್ ಕಂಡಕ್ಟ್ ಕೂಡ ಇರುವಂತಹ ಕಾರಣಕ್ಕಾಗಿ ಅದಕ್ಕೆ ಏನಾದರೂ ತೊಂದರೆಗಳಾಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇದೇ ಕಾರಣಕ್ಕೆ ವಾಣಿಜ್ಯ ಮಂಡಳಿಗೂ ಕೂಡ ಸಲಹೆಯನ್ನ ಕೇಳಿರುವಂಥದ್ದು. ಆ ಮಕ್ಕಳು ಯಾವಾಗ ಬರ್ತಾರೆ, ಮಕ್ಕಳಿಗೆ ಬರುವಂಥ ಸಂದರ್ಭಗಳು ಎಷ್ಟೊತ್ತಿರುತ್ತೆ, ಅವರು ಬರುವಂಥ ಸಂದರ್ಭಗಳಲ್ಲಿ ಇಲ್ಲಿ ನಾವು ಅದನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಅವಕಾಶ ಸಿಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಕುಟುಂಬಸ್ಥರು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಆ ಚರ್ಚೆಗಳ ಆದ ಬಳಿಕ ಸ್ಪಷ್ಟವಾದಂತಹ ನಮಗೆ ಉತ್ತರ ಸಿಗುವಂಥದ್ದು, ಎಲ್ಲಿ ಯಾವಾಗ ಎಷ್ಟೊತ್ತಿಗೆ ಮಾಡಬಹುದು ಅನ್ನುವಂಥದ್ದು. ಬಟ್ ಎಲ್ಲಿ ಆಗುತ್ತೆ ಅನ್ನುವಂಥದ್ದನ್ನಂತೂ ಈಗ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಮೈಸೂರು ರಸ್ತೆಯಲ್ಲಿರುವಂತಹ ಚಿತಗಾರ ಏನಿದೆ ಅಲ್ಲಿ ಆ ಒಂದು ಅಂತಿಮ ವಿಧಿವಿಧಾನಗಳನ್ನು ನಡೆಸಲಿಕ್ಕೆ ಎಲ್ಲ ರೀತಿಯಾದಂತಹ ನಿರ್ಧಾರಗಳಾಗಿದೆ. ಬಟ್ ಎಷ್ಟೊತ್ತಿಗೆ ಏನು ಅನ್ನುವಂಥದ್ದು ಇನ್ನು ಫೈನಲ್ ಆಗಬೇಕಿದೆ. ಅರವಿಂದ್.